2008 ಮೇ 16ರಂದು ಉತ್ತರ ಪ್ರದೇಶದ ನೋಯಡಾದಲ್ಲಿ ಭಾರತವನ್ನು ಬೆಚ್ಚಿ ಬೀಳಿಸಿದ ಒಂದು ಡಬಲ್ ಮರ್ಡರ್ ಪ್ರಕರಣ ಬೆಳಕಿಗೆ ಬಂತು. ಈ ಪ್ರಕರಣದಲ್ಲಿ 14 ವರ್ಷದ ವಿದ್ಯಾರ್ಥಿನಿ ಆರುಷಿ ತಲ್ವಾರ್ ಮತ್ತು ಅವರ ಮನೆಯೆಲ್ಲ ಕೆಲಸ ಮಾಡುತ್ತಿದ್ದ ಹೇಮರಾಜ್ ಎಂಬುವನು ರಹಸ್ಯಮಯವಾಗಿ ಹತ್ಯೆಯಾಗಿದ್ದರು. ಇದು ಎಂದಿಗೂ ಭಾರತದಲ್ಲಿ ಅತ್ಯಂತ ಗೊಂದಲಕಾರಿ ಮತ್ತು ವಿವಾದಾತ್ಮಕ ಪ್ರಕಾರಗಳಲ್ಲಿ ಒಂದಾಗಿದೆ. ಮೇ 16 ಬೆಳಗ್ಗೆ ಆರುಷಿಯ ತಂದೆ ತಾಯಿ ಡಾಕ್ಟರ್ ರಾಜೇಶ್ ಮತ್ತು ಡಾಕ್ಟರ್ ನಪೂರ ತಲ್ವಾರ್ ತಮ್ಮ ಮಗಳ ಕೋಣೆಯಲ್ಲಿದ್ದ ಶವವನ್ನು ಕಂಡು ಶಾಕ್ ಆಗುತ್ತಾರೆ. ಆಕೆಯನ್ನು ತುಂಬ ನಿಖರವಾಗಿ ಹತ್ಯೆ ಮಾಡಲಾಗಿತ್ತು. ಇದಾದ ಬಳಿಕ ಪೊಲೀಸರು ಮೊದಲ ದಿನ ಮನೆಯೆಲ್ಲ ಕೆಲಸ ಮಾಡುತ್ತಿದ್ದ ಹೇಮರಾಜ್ ಕಾಣೆಯಾಗಿದ್ದರಿಂದ ಅವನ ಮೇಲೆ ಕೊಲೆ ಆರೋಪವನ್ನು ಊಹಿಸಿದರು. ಆದರೆ ಪ್ರಕರಣಕ್ಕೆ ಒಂದು ಬಾರಿ ತಿರುವು ಮುಂದಿನ ದಿನ ಬರುತ್ತದೆ. ಮನೆ ಟೆರೇಸನ್ನು ಪರಿಶೀಲಿಸಿದಾಗ ಅಲ್ಲಿ ಹೇಮರಾಜ್ನ ಶವವೇ ಪತ್ತೆಯಾಗುತ್ತದೆ. ಅವನನ್ನು ಹತ್ಯೆ ಮಾಡಲಾಗಿತ್ತು. ಹೀಗಾಗಿ ಇದು ಡಬಲ್ ಮರ್ಡರ್ ಎಂದು ದೃಢಪಡಿಸಲಾಗುತ್ತದೆ. ಪೊಲೀಸರ ಆರಂಭಿಕ ತನಿಖೆ ತುಂಬ ಗೊಂದಲದಿಂದ ಕೂಡಿತ್ತು. ಕ್ರೈಮ್ ಸೀನ್ ಸರಿಯಾಗಿ ಸೆಕ್ಯೂರ್ ಮಾಡಲಾಗಲಿಲ್ಲ. ಮನೆಗೆ ಅನೇಕ ಜನರು ಒಳಗೊಂಡು ಹೋದ ಕಾರಣ ಬಹಳ ಮುಖ್ಯ ಸಾಕ್ಷಿಗಳು ಹಾಳಾದವು. ಪೊಲೀಸರು ಮೊದಲಿಗೆ ಆನರ್ ಕಿಲ್ಲಿಂಗ್ ಥಿಯರಿಯನ್ನು ಮುಂದಿಟ್ಟರು. ಅವರ ಪ್ರಕಾರ ತಲ್ವಾರ್ ದಂಪತಿಗಳು ಅವರ ಮಗಳು ಮತ್ತು ಹೇಮರಾಜ್ ನಡುವೆ ಏನೋ ಅನೌಸ್ಪಂದನ ಸಂಬಂಧ ಕಂಡು ಕ್ರೋಧದಲ್ಲಿ ಇಬ್ಬರನ್ನು ಕೊಂದಿರಬಹುದು ಎನ್ನುವ ಊಹೆ ಮಾಡಿದರು. ಈ ಥಿಯರಿ ಸಮಾಜದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಕೇಸ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತಿದ್ದಂತೆ 2008ರ ಜುಲೈ ಸಿಬಿಐ ಈ ಪ್ರಕರಣವನ್ನು ಹಿಡಿಯುತ್ತದೆ. ಸಿಬಿಐಯ ಮೊದಲ ತಂಡ ತಲ್ವಾರ್ ದಂಪತಿಗಳ ಮೇಲೆ ಸಾಕ್ಷಿಗಳಿಲ್ಲ ಎಂದು ಹೇಳಿ ಕಂಪ್ಲೇಂಟ್ ಹಿಂದಿರುಗಿಸಲು ಶಿಫಾರಸು ಮಾಡಿತ್ತು. ಆದರೆ ಕೇವಲ ತಿಂಗಳಲ್ಲೇ ಸಿಬಿಐಗೆ ಹೊಸ ತಂಡವನ್ನು ನೇಮಿಸಲಾಯಿತು. ಹೊಸ ತಂಡದ ಅಭಿಪ್ರಾಯ ತಲ್ವಾರ್ ದಂಪತಿಗಳೇ ಕೊಲೆ ಗಡುಕರು ಎಂಬುದು ಶಾಶ್ವತ ಆಯಿತು. ಆದರೆ 2013ರಲ್ಲಿ ತಲ್ವಾರ್ ದಂಪತಿಗಳ ವಿರುದ್ಧ ಸಾಕ್ಷಿಗಳು ಎವಿಡೆನ್ಸ್ ಆಧಾರಿತವಾಗಿದ್ದರೂ ಸಿಬಿಐ ಸ್ಪೆಷಲ್ ಕೋರ್ಟ್ ಅವರು ಇಬ್ಬರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ವಿಧಿಸಿತು. ಈ ಶಿಕ್ಷೆ ಭಾರತದಲ್ಲಿ ಅಭೂತಪೂರ್ವ ಚರ್ಚೆಗೆ ಕಾರಣವಾಯಿತು. ಬಹಳ ಮಂದಿ ವಕೀಲರು ಮತ್ತು ಮಾಧ್ಯಮಗಳು ಸಾಕ್ಷಿಗಳು ಸ್ಪಷ್ಟವಿಲ್ಲ ಮತ್ತು ಹಲವು ಪ್ರಶ್ನೆಗಳು ಇನ್ನೂ ಉತ್ತರವಾಗಿಲ್ಲ ಎಂದು ಹೇಳಿದರು. 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ತಲ್ವಾರ್ ದಂಪತಿಗಳನ್ನು ಎಲ್ಲ ಆರೋಪಗಳಿಂದ ಬಿಡುಗಡೆ ಮಾಡಿತ್ತು. ಕೋರ್ಟ್ನ ಅಭಿಪ್ರಾಯ ಸ್ಪಷ್ಟವಾಗಿತ್ತು. ಸಾಕ್ಷಿಗಳು ದೂರಾರೋಪಣೆ ಮಾಡಲು ಸಾಕಾಗಲಿಲ್ಲ. ಇನ್ವೆಸ್ಟಿಗೇಷನ್ ಸರಿಯಾಗಿರಲಿಲ್ಲ. ಕ್ರೈಮ್ ಸೀನ್ ಹಾಳಾಗಿತ್ತು ಮತ್ತು ಪ್ರಕರಣದಲ್ಲಿ ಅನೇಕ ಗೊಂದಲಗಳು ಬಿಟ್ಟಿದ್ದವು. ಇವರು ಬಿಡುಗಡೆ ಪ್ರಕರಣದ ಮತ್ತೊಂದು ದೊಡ್ಡ ಪ್ರಶ್ನೆ ಹೇರಿಸಿತು. ಹಾಗಾದರೆ ಆ ಎರಡು ಕೊಲೆಗಳು ಯಾರು ಮಾಡಿದರು? ಈ ಪ್ರಕರಣದ ಇಂದಿಗೂ ಅನ್ಸಾಲ್ವ್ಡ್ ಆಗಿರುವುದಕ್ಕೆ ಅನೇಕ ಕಾರಣಗಳಿವೆ. ಕ್ರೈಮ್ ಸೀನ್ ಸರಿಯಾಗಿ ಪ್ರೊಟೆಕ್ಟ್ ಆಗಲಿಲ್ಲ. ಮೊದಲ ದಿನ ಟೆರೇಸ್ ಪರಿಶೀಲಿಸಲಿಲ್ಲ. ಮೊಬೈಲ್ ಫೋನ್ ಕಾಣೆಯಾಗಿದ್ದವು. ವೆಪನ್ಸ್ ರಿಕವರ್ ಆಗಲಿಲ್ಲ. ಇನ್ವೆಸ್ಟಿಗೇಷನ್ ವೇಳೆ 2 ವಿಭಿನ್ನ ಸಿಬಿಐ ತಂಡಗಳು ಭಿನ್ನ ಅಭಿಪ್ರಾಯ. ಈಗಾಗಲೇ 16 ವರ್ಷಗಳಾದರೂ ಆರುಷಿ ಮತ್ತು ಹೇಮರಾಜ್ ಅವರನ್ನು ಯಾರು ಕೊಂದರು ಎಂಬ ಪ್ರಶ್ನೆಗೆ ಇಂದಿಗೂ ಉತ್ತರ ಇಲ್ಲ. 2008ರ ನೋಯ್ಡಾ ಡಬಲ್ ಮರ್ಡರ್ ಕೇಸ್ ಭಾರತದ ಕ್ರೈಮ್ ಇತಿಹಾಸದಲ್ಲಿ ಅತ್ಯಂತ ಗೊಂದಲಕಾರಿ, ಅತ್ಯಂತ ಚರ್ಚೆಯಾದ ಮತ್ತು ಇಂದಿಗೂ ಉತ್ತರ ಸಿಗದ ಒಂದು ರಹಸ್ಯವಾಗಿದೆ. ಇದು ಕೇವಲ 2 ಜೀವಗಳ ಕಥೆ ಅಲ್ಲ. ಇದು ಒಂದು ಸಂಪೂರ್ಣ ಕುಟುಂಬದ ದುರಂತ ಮತ್ತು ಭಾರತದ ನ್ಯಾಯತಂತ್ರಕ್ಕೆ ಬಂದ ಒಂದು ದೊಡ್ಡ ಪ್ರಶ್ನೆ. ಇದ್ದು ಕೂಡ ಈ ಪ್ರಕರಣದ ಸತ್ಯ ತಿಳಿಯದೆ ಈಡೇರದೆ ಪ್ರಶ್ನೆ ಒಂದೇ: ಆ ರಾತ್ರಿ ಮನೆಯಲ್ಲಿ ನಿಜವಾಗಿ ಏನಾಗಿತ್ತು?